ಏನಂದ್ರೆ ಗುರುಗಳ ಹತ್ರ ಮೊದ್ಲು ಬನ್ನಿ ಮಾತಾಡಿ. ಅದಕ್ಕೋಸ್ಕರನೇ ಅವರು ಕಷ್ಟಪಟ್ಟು 15 ವರ್ಷಗಟ್ಲೆ ಒಬ್ರೆ 8 ಅಡಿ ಒಂದು ಸಣ್ಣದಾದ ರೂಮ್ ಅಲ್ಲಿ ಇದ್ದು ಅವರೇ ಎಲ್ಲ ಒಂದು ಅಡಿಗೆ ಆಗಿರ್ಬೋದು ಎಲ್ಲ ಸಾತ್ವಿಕ ಆಹಾರನ ಮಾಡ್ಕೊಂಡು ತಿನ್ಕೊಂಡು ನಮಗೋಸ್ಕರ ತುಂಬಾ ಕಷ್ಟ ಬಿದ್ದು ಕೊನೆಗೆ ದೇವಿ ಈ ದೇಹನೇ ತ್ಯಜಿಸ್ಬಿಟ್ಟು ನಾನು ಹೋಗ್ಬೇಕು ಅನ್ಬೇಕಾರೆ ದೇವಿ ಇಂದ ಅವರು ವಚನ ಆಗಿ ಅವರಿಗೆ ಅಶರೀರವಾಣಿಯಾಗಿ ಕೊನೆಗೆ ನಮ್ಮಂತ ಮುಮುಕ್ಷುಗಳನ್ನ ಉದ್ಧಾರ ಮಾಡಕ್ಕೋಸ್ಕರ ಗುರುಗಳು ಈ ವಿದ್ಯೆನ ಹಂಚ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ರು ಬಂದು ಈ ವಿದ್ಯೆನ ಕಲಿಬೇಕು. ಎಲ್ಲರಲ್ಲೂ ಆಗತ್ತೆ, ಎಲ್ಲರ ಕೈಲೂ ಆಗುತ್ತೆ, ಯಾರಿಂದ ಆಗಲ್ಲ ಅಂತ ಇಲ್ಲ. ಅವರು ಕೆಲವರಿಗೆ ಅವರವರ ಕರ್ಮದ ಅನುಸಾರ ಕಷ್ಟ ಆಗ್ಬೋದು ಅಷ್ಟೇ. ಅಂದ್ರೆ ಕರ್ಮ ಯಾವ ರೀತಿ ಬರುತ್ತೆ ಅಂದ್ರೆ, ನೀವು ಇನ್ನೊಂದು ಜನ್ಮ ಇರ್ಬೋದು, ಅದು ನಿಧಾನಕ್ಕೆ ಬರ್ತಾ ಇರತ್ತೆ ಕರ್ಮ. ಇನ್ನು ಹುಡ್ತಾನೆ, ಇವನು ಸಾಯ್ತಾನೆ, ಹುಟ್ಟು ಸಾವು ಜನನ ಮರಣ ಚಕ್ರಕ್ಕೆ ಬೀಳ್ತಾನೆ, ಕರ್ಮ ನಿರಂತರ ಅಂತ ಅಂತಾರಲ್ಲ ಗುರುಗಳೇ, ಹಂಗ್ ಬರ್ತಾ ಇರತ್ತೆ ಅನ್ಕೊಂಡು ಸುಮ್ನಿರ್ತೀವಿ. ನಾವು ಸಾಧನೆ ಅಂತ ತಗೊಂಡಾಗ ಸಂಪೂರ್ಣವಾಗಿ ಕರ್ಮ ಅನ್ನೋದು ನಶಿಸ್ದಾಗೆ ನಮ್ಗೆ ದೇವಿ ಸಾಕ್ಷಾತ್ಕಾರ ಆಗ್ಲಿ, ದೇವಿದು ನಮ್ಗೆ ಒಂದು ಆ ಕುಂಡಲಿನಿನ ವಿದ್ಯೆ ಇದೆಯಲ್ಲ ಜಾಗೃತಿ ಆಗೋದು ನಮ್ಗೆ ಅನುಭವಕ್ಕೆ ಬರೋದು. ಹಾಗಾಗಿ ಏನಂದ್ರೆ ಕರ್ಮ ಎಲ್ಲ ಆಯಾ ಮನುಷ್ಯನ್ಗೆ ಯಾವ ರೀತಿಲಿ ತಡಿಬೋದೋ ಆ ರೀತಿಲಿ ಬರುತ್ತದು. ಆಯಾಯ ದೇಹಕ್ಕಾಗಿರ್ಬೋದು, ಅವನು ಪೂರ್ವ ಜನ್ಮದ ಕರ್ಮದ ಪ್ರಕಾರ ಅವನು ಈ ಜನ್ಮದಲ್ಲಿ ಏನ್ ಮಾಡಿದ್ರೆ ನಾನು ನಿಲ್ಲಿಸಬಹುದು ಅನ್ನೋ ರೀತಿಲೇ ಬರುತ್ತೆ ಕರ್ಮ.